2024 ಅರ್ಧ ವರ್ಷದಲ್ಲಿ ಯಾವುದೇ ಒಂದು ದೊಡ್ಡ ಸಿನಿಮಾ ನಮ್ಮ KF ಇಂಡಸ್ಟ್ರಿಯಿಂದ ಹೇಳ್ಕೊಳ್ಳೋ ಮಟ್ಟಿಗೆ ಯಾವುದೇ ಒಂದು ದೊಡ್ಡ ಸಿನಿಮಾ ಬಂದಿಲ್ಲ ಅಂತ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ. ಸೊ ಇನ್ನಿರೋ 6 ತಿಂಗಳಲ್ಲಿ ಯಾವುದೆಲ್ಲ ದೊಡ್ಡ ಸಿನಿಮಾಗಳು ಬರ್ತಾ ಇದ್ದಾವೆ, ಯಾವ ಸಿನಿಮಾ ಎಷ್ಟು ಮಟ್ಟಿಗೆ ಬಂದು ನಿಂತಿದ್ದಾವೆ, ಪ್ರೀ ಪ್ರೊಡಕ್ಷನಲ್ಲೇ ಇದ್ದಾವೆ ಅಥವಾ ಪೋಸ್ಟ್ ಪ್ರೊಡಕ್ಷನ್ಗೆ ಹೋಗಿದ್ದಾವೆ ಅಥವಾ ಶೂಟಿಂಗಲ್ಲೇ ಇದ್ದಾವೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಈ ವಿಡಿಯೋದಲ್ಲಿ. ಸೊ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಿದ್ದೀವಿ ಅಂತ ಪ್ರತಿಯೊಬ್ಬರು ಅನೌನ್ಸ್ಮೆಂಟ್ ಮಾಡ್ಕೊಂಡಿದ್ದಾರೆ. ಈ 6 ಮಂತ್ಸಲ್ಲಿ ನಮ್ಮ KF ಇಂಡಸ್ಟ್ರಿಯಿಂದ ಪ್ರತಿಯೊಬ್ಬರು ಹೇಳ್ತಾ ಇರೋ ಮಾತೇನೆಂದರೆ, ಈ ಸಿನಿಮಾಗಳೆಲ್ಲ ಹಿಟ್ಟಾದರೆ 1000 ಅಲ್ಲ 2000 ಕೋಟಿ ಕಲೆಕ್ಷನ್ ಮಾಡೋ ಎಲ್ಲ ರೀತಿಯ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಪ್ರತಿಯೊಂದು ಸಿನಿಮಾನೂ ಹೆವಿ ಬಜೆಟ್ ಹಾಕಿ ನಿರ್ಮಾಣ ಮಾಡ್ತಿದ್ದಾರೆ ಅಂತ ಪ್ರತಿಯೊಬ್ಬರು ಡಿಸ್ಕಷನ್ಸ್ ಅನ್ನೋದನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಡ್ತಾನೆ ಇದ್ದಾರೆ. ಸೊ ಯಾವ ಸಿನಿಮಾ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಯಾವ ತಿಂಗಳಲ್ಲಿ ರಿಲೀಸ್ ಆಗುತ್ತೆ ಅಂತ ಡಿಸ್ಕಷನ್ ಮಾಡೋಣ. ಮೊದಲನೇ ಮೂವಿ ವಿಷಯಕ್ಕೆ ಬಂದರೆ, ಭೈರತಿ ರಣಗಲ್ ಮೂವಿ ನಿಮ್ಗೆ ಈಗಾಗಲೇ ಗೊತ್ತಿರೋ ಪಟ್ಟಿಗೆ ಮೂವಿಯ ರಿಲೀಸಿಂಗ್ ಡೇಟ್ ಅನ್ನೋದನ್ನು ಲಾಕ್ ಮಾಡಿದ್ದಾರೆ. ಆಗಸ್ಟ್ 15ನೇ ತಾರೀಕು ನರ್ತನ್ ಅವರ ಡೈರೆಕ್ಷನ್ನಲ್ಲಿ ಬರ್ತಿರುವ ಭೈರತಿ ರಣಗಲ್ ಮೂವಿ ರಿಲೀಸ್ ಮಾಡ್ತಿದ್ದಾರೆ. ಆದರೆ ಸದ್ಯಕ್ಕೆ ಈ ಮೂವಿಯ ಪ್ರಮೋಷನ್ಸ್ ಅನ್ನೋದು ಯಾವುದೇ ರೀತಿಯ ಒಂದು ಸಣ್ಣ ಪೋಸ್ಟರ್ ಅಥವಾ ಟೀಸರ್ ಯಾವುದು ಇನ್ನೂ ರಿವೀಲ್ ಮಾಡಿಲ್ಲ. ಮೇ ಬಿ ನೆಕ್ಸ್ಟ್ ಮಂತಿಂದ ಏನಾದರೂ ಮಾಡ್ಬೋದು ಅಂತಲೇ ಹೇಳ್ತೀನಿ. ಸೊ ಇನ್ನು ಶೂಟಿಂಗ್ ವಿಷಯಕ್ಕೆ ಬಂದರೆ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಅಂತ ಮಾಹಿತಿ ಅನ್ನೋದು ಸಿಗ್ತಾ ಇದೆ. ಸೊ ಒಂದು 20 to 1 month ಬ್ಯಾಕು ಒಂದು 75% ಆಫ್ ಶೂಟಿಂಗನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ರು ಅಂತ ಮಾಹಿತಿ ಅನ್ನೋದು ನಿಮಗೆ ಹೇಳಿದ್ದೆ. ಸೊ ಈಗ ಸಿಕ್ಕಿರೋ ಮಾಹಿತಿ ಏನಂದರೆ ಆಲ್ಮೋಸ್ಟ್ ಕಂಪ್ಲೀಟೆಡ್ ಮಾಡ್ಕೊಂಡಿದ್ದಾರೆ ಅಂತ ಮಾಹಿತಿ ಅನ್ನೋದು ಸಿಗ್ತಾ ಇದೆ. ಸೊ ಆಗಸ್ಟ್ 15 ಈ ಮೂವಿಗೆ ಕ್ಲ್ಯಾಶ್ ಆಗೋಕ್ಕೆ ಇನ್ನೊಂದು ಮೂವಿ ಬರ್ತಿದೆ, ಪುಷ್ಪ 2. ತೆಲುಗು ಇಂಡಸ್ಟ್ರಿಯಿಂದ ಬರ್ತಿರುವ ಪುಷ್ಪ 2 ಅಲ್ಲು ಅರ್ಜುನ್ ಅವರ ಮೂವಿ ಬರ್ತಿದೆ. ಸೊ ಇನ್ನು ನೆಕ್ಸ್ಟ್ ಮೂವಿ ವಿಷಯಕ್ಕೆ ಬಂದರೆ, ಉಪೇಂದ್ರ ಅವರು ಸುಮಾರು 10 ವರ್ಷಗಳ ಹಿಂದೆ ಡೈರೆಕ್ಟರ್ ಕ್ಯಾಪ್ನ ಸೈಡ್ಗಿಟ್ಟು ಮತ್ತೆ ಒಂದು 3 ರಿಂದ 4 ವರ್ಷಗಳ ಹಿಂದೆ ಡೈರೆಕ್ಟರ್ ಕ್ಯಾಪ್ನ ತಲೆ ಮೇಲೆ ಹಿಡ್ಕೊಂಡು ಮತ್ತೆ ನಾನೊಂದು ಸಿನಿಮಾನ ಡೈರೆಕ್ಷನ್ ಮಾಡ್ತಿದ್ದೀನಿ ಅಂತ UI ಅಂದರೆ ನೀನು ನಾನು ಅಂತ ಒಂದು ಟೈಟಲ್ನ ಇಕ್ಕಿ ಇವತ್ತಿಗೆ 2 ರಿಂದ 3 ವರ್ಷ ಆಗ್ತಿದೆ. ಸಿನಿಮಾದ ಪ್ರಮೋಷನ್ಸ್ ಅಂತೂ ಇವಾಗ ಅದ್ಭುತವಾಗಿ ಒಂದು ಸಾಂಗ್ನ ರಿಲೀಸ್ ಮಾಡಿದರು, ಅದ್ರ ಜೊತೆಗೆ ಒಂದು ಸಣ್ಣ ಟೀಸರ್ನ ಸಹ ರಿಲೀಸ್ ಮಾಡಿದರು. ಇನ್ನೊಂದು ಸಾಂಗು ರಿಲೀಸ್ ಮಾಡ್ತೀವಿ ಅಂತ ಅವರೇ ಸ್ವತಃ ಹೇಳ್ಕೊಂಡಿದ್ರು. ಆದರೆ ಟೆಕ್ನಿಕಲ್ ಇಶ್ಯೂಸಿಂದ ಆ ಸಾಂಗ್ನ ಸ್ಟಾಪ್ ಮಾಡಿ ಇನ್ನೊಂದು ಸಾಂಗ್ನ ರಿಲೀಸ್ ಮಾಡಿದ್ದಾರೆ. ಸೊ ಅತಿ ಶೀಘ್ರದಲ್ಲೇ ಜೂನ್ 10ನೇ ತಾರೀಕು ನಿಮಗೆ UI ಮೂವಿಯ ಒಂದು ಬಿಗ್ ಅಪ್ಡೇಟ್ ಬರೋಕ್ಕೆ ಹೊರಟಿದೆ ಅಂತ ಮಾಹಿತಿ ಅನ್ನೋದು ಸಿಗ್ತಾ ಇದೆ. ಸೊ ಶೂಟಿಂಗ್ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಜೂನ್ 1st ವೀಕ್ ಅಥವಾ 2nd ವೀಕಲ್ಲಿ ನಮಗೆ ಫಸ್ಟ್ ಕಾಪಿ ಅನ್ನೋದು ಸಿಗುತ್ತೆ ಅಂತ ಮಾಹಿತಿನ ನಮ್ಮ ಉಪೇಂದ್ರ ಅವರೇ ಹೇಳ್ಕೊಂಡಿದ್ದಾರೆ. ಸೊ ಜೂನ್ 2nd ವೀಕಲ್ಲಿ ಮೇ ಬಿ ಫಸ್ಟ್ ಕಾಪಿ ಸಿಕ್ಕಿದ ಮೇಲೆ ಅವರು ರಿಲೀಸಿಂಗ್ ಡೇಟ್ನ ಅನೌನ್ಸ್ಮೆಂಟ್ ಮಾಡ್ಬೋದು ಅಂತ ಮಾಹಿತಿ ಅನ್ನೋದು ಸಿಗ್ತಾ ಇದೆ. ಸೊ ಸದ್ಯಕ್ಕಂತೂ UI ಮೂವಿಯ ಮ್ಯೂಸಿಕ್ಸ್ ವರ್ಕ್ಸ್ ಅಂತೂ ಕಂಪ್ಲೀಟ್ ಮಾಡ್ಕೊತಿದ್ದಾರೆ. ಪೋಸ್ಟ್ ಪ್ರೊಡಕ್ಷನ್ನಲ್ಲಿದೆ ಮೂವಿ ಅಂತಲೇ ಹೇಳ್ಬೋದು. ನಮ್ಮ ಧ್ರುವ ಸರ್ಜಾ ಸರ್ ಅವರ 2 ಮೂವಿಗಳು ಇದೇ ವರ್ಷ ಅಂದರೆ ಈ 2024 2 ಬಿಗ್ ಮೂವಿಗಳು ಬರ್ತಿದ್ದಾವೆ. ನಿಮ್ಗೆ ಈಗಾಗಲೇ ಗೊತ್ತಿದೆ. 2 ಸಿನಿಮಾಗಳ ಬಗ್ಗೆ ಒಂದು ಪ್ರೆಸ್ ಮೀಟ್ ಮಾಡಿ 2 ಸಿನಿಮಾಗಳ ಮಾಹಿತಿಗಳನ್ನ ಹೊರಹಾಕಿದ್ದಾರೆ ಅಂದರೆ ತಪ್ಪೇ ಇಲ್ಲ, ಯಾಕಂದರೆ ನೀವು ನೋಡೇ ಇರ್ತೀರ. ಮೊದಲನೇ ಮೂವಿ ಅಂದರೆ ಮಾರ್ಟಿನ್ ಮೂವಿ ಅಕ್ಟೋಬರ್ 11ಗೆ ಡೇಟ್ ಲಾಕ್ ಮಾಡಿದ್ದಾರೆ. ಸೊ ಅಕ್ಟೋಬರ್ 11ಗೆ ವರ್ಲ್ಡ್ ವೈಡ್ ಮೂವಿ ಅನ್ನೋದು ರಿಲೀಸ್ ಆಗ್ತಾ ಇದೆ. ಸದ್ಯಕ್ಕೆ ಮಾರ್ಟಿನ್ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಅಂದರೆ ಡಬ್ಬಿಂಗ್ ಮಾಡೋದು, VFX ವರ್ಕ್ಸ್ ಮಾಡೋದು ಎಲ್ಲ ನಡೀತಾ ಇದೆ. ನೆಕ್ಸ್ಟ್ KD ಸಿನಿಮಾ ವಿಷಯಕ್ಕೆ ಬಂದರೆ, ಪ್ರೇಮ್ ಸರ್ ಅವರ ಡೈರೆಕ್ಷನಲ್ಲಿ ಬರ್ತಿರುವ KD ಸಿನಿಮಾ ಆಲ್ಮೋಸ್ಟ್ 99% ಆಫ್ ಶೂಟಿಂಗ್ ಅನ್ನೋದನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ರೀಸೆಂಟ್ಲಿ ಒಂದು 3 days ಬ್ಯಾಕು ನಮ್ಮ ಶಿಲ್ಪಾ ಶೆಟ್ಟಿ ಅವರ ಪ್ರಪೋಷನ್ಸ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಅಂತ ಮಾಹಿತಿ ಅನ್ನೋದು ಸಿಕ್ಕಿದೆ. ಸೊ ಇನ್ನು 2 ಸಾಂಗ್ ಅಥವಾ 3 ಸಾಂಗ್ ಏನೋ ಬಾಕಿ ಇದೆ, ಆ ಸಾಂಗ್ಸ್ನ ಕಂಪ್ಲೀಟ್ ಮಾಡ್ಕೊತಾರೆ ಅಂತ ಮಾಹಿತಿನೂ ಸಿಗ್ತಾ ಇದೆ. ಸೊ ಡಿಸೆಂಬರಲ್ಲಿ ಡೇಟ್ನ ಲಾಕ್ ಮಾಡಿದ್ದಾರೆ. ಯಾವ ಡೇಟು ಏನು ಅನ್ನೋದ್ರ ಬಗ್ಗೆ ಅವರು ಮಾಹಿತಿನ ಇನ್ನು ಮುಂದೆ ಬರೋ ದಿನಗಳಲ್ಲಿ ಹೇಳ್ತೀವಿ ಅಂತ ಸ್ವತಃ ಪ್ರೊಡ್ಯೂಸರ್ ಜೊತೆಗೆ ನಮ್ಮ ಪ್ರೇಮ್ ಸರ್ ಅವರು ಹೇಳಿದ್ದಾರೆ. ಸೊ ಡಿಸೆಂಬರಲ್ಲಿ ಮೂವಿ ಅಂತೂ ಬರೋಕ್ಕೆ ಹೊರಟಿದೆ. 2 ಸಿನಿಮಾಗಳು ಧ್ರುವ ಸರ್ಜಾ ಸರ್ ಅವ್ರದ್ದು ಇದೇ ವರ್ಷ ರಿಲೀಸ್ ಆಗ್ತಾ ಇದೆ. ಸೊ ಈ 2 ಸಿನಿಮಾಗಳು ಅಂದಾಜಿನ ಮಟ್ಟಿಗೆ ಪ್ರತಿಯೊಬ್ಬರು ಡಿಸ್ಕಷನ್ಸ್ ಮಾಡ್ತಿರೋದೇನೆಂದರೆ, ಈ 2 ಸಿನಿಮಾಗಳೇ ಸಾಕು, ಸುಮಾರು 1500 ಕೋಟಿ ಮೇಲೆ ಕಲೆಕ್ಷನ್ ಮಾಡ್ಬೋದು, ಆ ಲೆವೆಲ್ಗೆ ಕಂಟೆಂಟ್ ಅನ್ನೋದು ಇರುತ್ತೆ ಈ ಸಿನಿಮಾಗಳಲ್ಲಿ ಅಂತ ಪ್ರತಿಯೊಬ್ಬರು ಡಿಸ್ಕಷನ್ಸು ಇನ್ಸ್ಟಾಗ್ರಾಮ್ ಆ್ಯಂಡ್ ಟ್ವಿಟರಲ್ಲಿ ತುಂಬಾ ಮಾಡ್ತಾ ಇರ್ತಾರೆ ಅಭಿಮಾನಿಗಳು, ಜೊತೆಗೆ ಸುಮಾರು ಎಕ್ಸ್ಪರ್ಟ್ಸ್ ಎಲ್ಲ ಮಾಡ್ತಾ ಹೋಗ್ತಾ ಇರ್ತಾರೆ. ಸೊ ಇನ್ನು ನೆಕ್ಸ್ಟ್ ಮೂವಿ ವಿಷಯಕ್ಕೆ ಬಂದರೆ, ನಮ್ಮ ಸ್ಯಾಂಡಲ್ವುಡ್ ಸ್ಥಳಗ ದುನಿಯಾ ವಿಜಯ್ ಸರ್ ಅವರ ಸಿನಿಮಾ ಸಹ ಸುಮಾರು 3 ವರ್ಷಗಳಿಂದ ವರ್ಕ್ ಮಾಡ್ತಿದ್ದಾರೆ. ಸಿನಿಮಾ ಹೆಸರು ಭೀಮಾ ಅಂತ ನಿಮ್ಗೆ ಈಗಾಗಲೇ ಗೊತ್ತೇ ಇದೆ. ಸೊ ಭೀಮಾ ಸಿನಿಮಾದಿಂದ ಒಂದು 3 ರಿಂದ 4 ಸಾಂಗ್ಸ್ ಈಗಾಗಲೇ ರಿಲೀಸ್ ಮಾಡಾಗಿದೆ. ಅದ್ರ ಜೊತೆಗೆ ಶೂಟಿಂಗ್ನ ಆಲ್ಮೋಸ್ಟ್ 2 ತಿಂಗಳ ಹಿಂದೆಯೇ ಶೂಟಿಂಗ್ ಕಂಪ್ಲೀಟ್ ಮಾಡಿಕೊಂಡು
ಪೋಸ್ಟ್ ಪ್ರೊಡಕ್ಷನ್ ಎಂಡಿಂಗಲ್ಲಿ ಇದೆ. ಸೊ ಇದರ ಅಪ್ಡೇಟ್ ಬಂದ್ಬಿಟ್ಟು ವಿತಿನ್ 10 days ಒಂದು ಬಿಗ್ ಅನೌನ್ಸ್ಮೆಂಟ್ ಬರೋಕ್ಕೆ ಹೊರಟಿದೆ ಅಂತ ಮಾಹಿತಿಗಳು ಅನ್ನೋದು ಸಿಗ್ತಾ ಇದೆ. ಸೊ ಇನ್ನು ನೆಕ್ಸ್ಟ್ ಮೂವಿ ವಿಷಯಕ್ಕೆ ಬಂದರೆ ಮ್ಯಾಕ್ಸ್ ಮೂವಿ, ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಮ್ಯಾಕ್ಸ್ ಮೂವಿ ಶೂಟಿಂಗ್ನ ಕಂಪ್ಲೀಟ್ ಮಾಡಿಕೊಂಡು ಸದ್ಯಕ್ಕೆ ಪೋಸ್ಟ್ ಪ್ರೊಡಕ್ಷನಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂತ ಮಾಹಿತಿಗಳು ಸಿಗ್ತಾ ಇದೆ. ಸೊ ಶೂಟಿಂಗನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ರು ಅಂತ ಒಂದು 15 days ಬ್ಯಾಕ್ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಟ್ವಿಟರ್ ಅಕೌಂಟಿಂದ ಅವರೇ ಮಾಹಿತಿನ ಹೊರಹಾಕಿದ್ರು. ಸೊ ಪೋಸ್ಟ್ ಪ್ರೊಡಕ್ಷನಲ್ಲಿ ಮೂವಿ ಅನ್ನೋದು ಇದೆ. ಸೊ ಇದೇ ವರ್ಷ ಅಂತೂ ಕನ್ಫರ್ಮ್ ಆಗಿ ರಿಲೀಸ್ ಆಗ್ತಿದೆ ಅಂತ ಮಾಹಿತಿ ಸಿಗ್ತಾ ಇದೆ. ಸೊ ಕೆಲವೊಂದು ಮೂಲಗಳ ಪ್ರಕಾರ ಸೆಪ್ಟೆಂಬರಲ್ಲಿ ಮೂವಿ ಅನ್ನೋದು ರಿಲೀಸ್ ಆಗ್ತದೆ ಅಂತ ಒಂದು ಮಾಹಿತಿ ಸಿಗ್ತಾ ಇದೆ. ಸೊ ಅತಿ ಶೀಘ್ರದಲ್ಲೇ ಇದರ ಅಪ್ಡೇಟ್ಸ್ ಅನ್ನೋದು ಬರ್ತಾ ಹೋಗ್ತವೆ. ಸೊ ಸದ್ಯಕ್ಕೆ ಇದರ ಮೂವಿಯಿಂದ ಒಂದು ಸಣ್ಣ ಟೀಸರ್ ಬಿಟ್ಟಿದ್ದಾರೆ, ಅಂದರೆ ಸುಮಾರು 1 ವರ್ಷದ ಹಿಂದೆ ಬಿಟ್ಟಿರೋ ಟೀಸರ್ ಇದು. ಸೊ ಸದ್ಯಕ್ಕಂತೂ ಕಿಚ್ಚ ಸುದೀಪ್ ಸರ್ ಅವರ ಮ್ಯಾಕ್ಸ್ ಮೂವಿಯ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಅನ್ನೋದು ಅದ್ಭುತವಾಗಿ ನಡೀತಾ ಇದೆ ಅಂತ ಮಾಹಿತಿಗಳು ಸಿಗ್ತಾ ಇದೆ. ಸೊ ಇನ್ನು ನೆಕ್ಸ್ಟ್ ಮೂವಿ ವಿಷಯಕ್ಕೆ ಬಂದರೆ ನಮ್ಮ ಡಿ ಬಾಸ್ ಅವರ ಡಿವಿಲ್ ಸಿನಿಮಾ ಬಂದ್ಬಿಟ್ಟು ಡಿಸೆಂಬರ್ಗೆ ಲಾಕ್ ಮಾಡಿದ್ದಾರೆ ಡೇಟ್ನ. ಸೊ ಶೂಟಿಂಗ್ ಅನ್ನೋದು ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಒಂದು ಹ್ಯಾಂಡ್ ಫ್ರ್ಯಾಕ್ಚರಿಂದ 1 ತಿಂಗಳು ಇದನ್ನು ಸ್ಟಾಪ್ ಮಾಡಿದರು ಶೂಟಿಂಗ್ನ. ಸೊ ಈ ಶೂಟಿಂಗ್ನ ಇವಾಗ ಸದ್ಯಕ್ಕೆ ಒಂದು 10 days ಶೂಟಿಂಗ್ ಅನ್ನೋದನ್ನ ಶೆಡ್ಯೂಲ್ ಸ್ಟಾರ್ಟ್ ಆಗಿದೆ. ಸೊ ಡಿಸೆಂಬರ್ ಒಳಗಡೆ ಇದರ ಪ್ರಮೋಷನ್ಸ್ ಕಂಟೆಂಟ್ ಅನ್ನೋದು ಬರ್ತಾ ಹೋಗ್ತವೆ. ಡಿಸೆಂಬರಲ್ಲಿ ಮೂವಿ ಅನ್ನೋದು ರಿಲೀಸ್ ಆಗ್ತಾ ಇದೆ. ಸೊ ಜೊತೆಗೆ ಡಿಸೆಂಬರಲ್ಲಿ ಸಾಕಷ್ಟು ಮೂವಿಗಳು ರಿಲೀಸ್ ಆಗ್ತಿದ್ದಾವೆ ಅಂತ ಸ್ಪಿಕ್ಯುಲೇಷನ್ಸ್ ಅನ್ನೋದು ಬರ್ತಾ ಇದೆ. ಫಾರ್ ಎಕ್ಸಾಂಪಲ್ ನಮ್ಮ ಡಾಲಿ ಧನಂಜಯ್ ಮತ್ತು ನಮ್ಮ ಶಿವಣ್ಣ ಅವರು ಮಾಡ್ತಿರುವ ಉತ್ತರಾಖಂಡ ಸಿನಿಮಾ ಸಹ ಡಿಸೆಂಬರ್ಗೆ ಡೇಟ್ ಲಾಕ್ ಮಾಡಿದ್ದಾರೆ ಅಂತ ಮಾಹಿತಿಗಳು ಅನ್ನೋದು ಸಿಗ್ತಾ ಇದೆ. ಅದ್ರ ಜೊತೆಗೆ ನಮ್ಮ ಮುರಳಿ ಸರ್ ಅವರು ಮಾಡ್ತಿರುವ ಬಗೀರ ಸಿನಿಮಾ ಸಹ ಡಿಸೆಂಬರ್ ಅಥವಾ ಸೆಪ್ಟೆಂಬರಲ್ಲಿ ಡೇಟ್ನ ಲಾಕ್ ಮಾಡಿದ್ದಾರೆ ಅಂತ ಮಾಹಿತಿಗಳು ಅನ್ನೋದು ಸಿಗ್ತಾ ಇದೆ. ಬಗೀರ ಸಿನಿಮಾ ಏನಿದೆ ಇದು ಮೇ ಬಿ ಬಂದರೆ ಡಿಸೆಂಬರಲ್ಲಿ ಬರ್ಬೋದು ಅಥವಾ ಸೆಪ್ಟೆಂಬರಲ್ಲಿ ಬರ್ಬೋದು ಅಂತ ಕೆಲವೊಂದು ಮೂಲಗಳ ಪ್ರಕಾರ ಮಾಹಿತಿಗಳು ಅನ್ನೋದು ಸಿಗ್ತಾ ಇದ್ದಾವೆ. ಸೊ ಬಗೀರ ಸಿನಿಮಾದಿಂದ ಒಂದು ಸಣ್ಣ ಟೀಸರ್ನ ಬಿಟ್ಟಿದ್ದಾರೆ ಸುಮಾರು 1 ವರ್ಷದ ಹಿಂದೆ. ಸದ್ಯಕ್ಕಂತೂ ಯಾವುದೇ ಒಂದು ಪೋಸ್ಟರ್ ಅನ್ನೋದು ಬಿಡ್ತಾ ಇಲ್ಲ ಹುಂಬಾಲೆ ಪ್ರೊಡಕ್ಷನ್ ಹೌಸ್ ಕಡೆಯಿಂದ. ಸೊ ಮೇ ಬಿ ಫ್ಯೂಚರಲ್ಲಿ ಅಂದರೆ ಈ ಅತಿ ಶೀಘ್ರದಲ್ಲಿ ನೆಕ್ಸ್ಟ್ ಮಂತ್ ಅಥವಾ ನೆಕ್ಸ್ಟ್ ಮಂತಲ್ಲಿ ನಮಗೆ ಮಾಹಿತಿಗಳು ಅನ್ನೋದು ಅಪ್ಡೇಟ್ಸ್ ಬರ್ತಾ ಹೋಗ್ತವೆ. ಸದ್ಯಕ್ಕೆ ಒಂದು 3 days ಬ್ಯಾಕು ನಮಗೆ ಒಂದು ಪಿಕ್ ಅನ್ನೋದು ಸಿಕ್ತು. ಅದು ಶೂಟಿಂಗ್ ಸೆಟ್ಟಿಂದ ಒಂದು ಪಿಕ್ ರಿವೀಲ್ ಆಗಿತ್ತು, ತುಂಬಾ ಟ್ರೆಂಡಿಂಗ್ ಅನ್ನೋದು ಆಗ್ತಾ ಇತ್ತು. ಸೊ ಪಿಕ್ನ ಸುತ್ತ ನೀವು ನೋಡಿದ್ದೀರ ಲಾಸ್ಟ್ ಎಪಿಸೋಡಲ್ಲಿ, ಯಾರೆಲ್ಲ ನೋಡಿಲ್ಲ ಲಾಸ್ಟ್ ಎಪಿಸೋಡಲ್ಲಿ ನೀವು ನೋಡ್ತಾ ಇರ್ಬೋದು. ಎಪಿಸೋಡ್ ನಂಬರ್ 22 ಅಥವಾ 21 ನಿಮಗೆ ಆ ಮಾಹಿತಿನ ನಾನು ಹೇಳಿದ್ದೆ. ಸೊ ಈ ಎಲ್ಲ ಸಿನಿಮಾಗಳು ನಮ್ಮ KFI ಇಂಡಸ್ಟ್ರಿಯಿಂದ ಮಾತ್ರ ಅತಿ ಬಿಗ್ ಸಿನಿಮಾಗಳು ಅಂತ ಪ್ರತಿಯೊಬ್ಬರು ಹೇಳ್ತಾ ಇರೋ ಮಾಹಿತಿನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಮಿನಿಮಮ್ ಅಂದರೆ ಒಂದು 2,000 ಕೋಟಿನ ಕಲೆಕ್ಷನ್ ಮಾಡೋ ಸಾಧ್ಯತೆಗಳು ಇದೆಯಾ ಅಥವಾ ಇನ್ನೂ ಜಾಸ್ತಿ ಹೋಗ್ಬೋದಾ ಅನ್ನೋದು ಬೆಂಚ್ ಮಾರ್ಕ್ನ ಸೆಟ್ ಮಾಡ್ತಾರೆ ನಮ್ಮ KFI ಇಂಡಸ್ಟ್ರಿಯಿಂದ ಅನ್ನೋದ್ರ ಬಗ್ಗೆ ನೀವೇ ಕಮೆಂಟ್ ಬಾಕ್ಸಲ್ಲಿ ಬರೀತಾ ಹೋಗ್ಬೋದು. ಸೊ ಪ್ರತಿಯೊಬ್ಬರು ಕಾಯ್ತಾ ಇದ್ದಾರೆ ನಮ್ಮ KFI ಇಂಡಸ್ಟ್ರಿಯಿಂದ ಒಂದು ಬಿಗ್ ಮೂವಿ ಬರಬೇಕು, ಒಂದು ಬೆಂಚ್ ಮಾರ್ಕ್ನ ಸೆಟ್ ಮಾಡಬೇಕು ಅಂತ ಪ್ರತಿಯೊಬ್ಬರು ಕಾಯ್ತಾ ಇದ್ದಾರೆ. ಈಗಾಗಲೇ ನಿಮಗೆ ಗೊತ್ತಿರೋ ಮಟ್ಟಿಗೆ ನಮ್ಮ ಪಕ್ಕದ ಇಂಡಸ್ಟ್ರಿ ಅಂದರೆ ಮಲಯಾಳಂ ಇಂಡಸ್ಟ್ರಿ ಸದ್ಯಕ್ಕೆ 4-5 ಸಿನಿಮಾಗಳು ಬಿಗ್ ಹಿಟ್ ಕೊಟ್ಟು ಸುಮಾರು 1,200 ಕೋಟಿ ಮೇಲೆ ಕಲೆಕ್ಷನ್ ಮಾಡಿದ್ದಾರೆ ಅಂತ ಕೆಲವೊಂದು ಮೂಲಗಳ ಪ್ರಕಾರ. ಅಲ್ಲಿ ತುಂಬಾ ಡಿಸ್ಕಷನ್ಸ್ ಅನ್ನೋದು ಮಾಡ್ತಾ ಇದ್ದಾರೆ ಟ್ವಿಟರಲ್ಲಿ. ಅದ್ರ ಜೊತೆಗೆ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಡಿಸ್ಕಷನ್ಸ್ ಹೋಗ್ತಾನೆ ಇತ್ತು ರೀಸೆಂಟ್ ಡೇಸಲ್ಲಿ. ಸೊ ಇದಿಷ್ಟ ಆಗಿತ್ತು ಪ್ರತಿಯೊಂದು ಸಿನಿಮಾ ಯಾವ ಲೆವೆಲ್ಗೆ ಅಂದರೆ ಯಾವ ಹಂತಕ್ಕೆ ಬಂದು ನಿಂತಿದೆ ಅನ್ನೋದ್ರ ಬಗ್ಗೆ ಮಾಹಿತಿನ ನಿಮಗೆ ಹೇಳಿದ್ದೀನಿ. ಇಫ್ ಇನ್ ಕೇಸ್ ಏನಾದರೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ಬೋದು. ಪ್ರತಿದಿನವೂ ಮೂವಿಯ ಅಪ್ಡೇಟ್ಸ್, ಅದ್ರ ಜೊತೆಗೆ ಮೂವಿಯಲ್ಲಿ ಇಂಡಸ್ಟ್ರಿಗಳಲ್ಲಿ ಏನೆಲ್ಲ ನಡೀತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ಸ್ ಈ ಚಾನಲಲ್ಲಿ ಮಾಡ್ತಾ ಇರ್ತೀನಿ. ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಲವ್ ಯು, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ.